ಕುಂಕುಮ ಹಚ್ಚೋದ್ಕೊಳ್ಳೆ ನಿಂಗೆ ಸ್ವಲ್ಪ ಪಾಲಿಕೆ ಗುರ್ತಾಗೈತೆ ಅವ್ರಿಗೆ. ಹಿಂದೂಗಳನ್ನ ಅಪಮಾನ ಮಾಡಿದ್ರೆ ಇವತ್ತು ನೋಡ್ರಿ ನಮ್ಮ ಸಿದ್ದರಾಮಯ್ಯನವರು ಕುಂಕುಮ ಹಚ್ಕೊಳ್ಳಕ್ಕೆ ಅಲರ್ಜಿ, ಬಂಡಾರ ಹಚ್ಕೊಳ್ಳಕ್ಕೆ ಅಲರ್ಜಿ, ರೇಷನ್ ಪೇಟ ಸುತ್ತಿಲ್ಲ ಅಂದ್ರೆ ಅಲರ್ಜಿ. ಅದೇ ಸಾಬರ್ದು ಅರಬಸ್ತಾನ್ ಡ್ರೆಸ್ ಹಾಕಿದ್ರೆ ನೋಡ್ರಿಲ್ಲ ಅವೆಲ್ಲ ವಿಡಿಯೋ ನೋಡ್ತಿರ್ರಿ ಮನ್ಯಾಗ, ಎಷ್ಟು ಖುಷಿ. ಆ ಮಕ್ಕಳು ಸಾಬರ್ ಹಾಕ್ತಿರ್ತಾರ, ಅವೆಲ್ಲ ಬದಮಾಸ್ ನನ್ನ ಮಕ್ಕಳು ಪಾಕಿಸ್ತಾನ ಏಜೆಂಟ್ರು ಇವ್ರಿಗೆ ಹಾಕ್ತಾರ. ಇವತ್ತು ಕರ್ನಾಟಕದಾಗ ಏನು ಕಾಂಗ್ರೆಸ್ ಸರ್ಕಾರ ಇಲ್ಲ, ಇದು ತಾಲಿಬಾನ್ ಸರ್ಕಾರ ಇದ್ದಂಗದ. ಮೊನ್ನೆ 182 ಪೇಜದು ಬಜೆಟ್ ಓದಿದ್ರು, 10 ಸಲ ನೀರು ಕೊಡೋದು. ನನ್ನ ಸರ್ಕಾರವು ಸಾಬರಿಗಾಗೆ ಹುಟ್ಟಿದೆ, ನನ್ನ ಸರ್ಕಾರವು ಅವರಿಗೆ ಮುಲ್ಲಾಗಳಿಗೆ 6,000 ರೂಪಾಯಿ ಕೊಡ್ತೀನಿ, ನನ್ನ ಸರ್ಕಾರವು ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣೆಗಾಗಿ ತರಬೇತಿ ಕೊಡ್ತೀನಿ, ನನ್ನ ಸರ್ಕಾರವು 100 ಉರ್ದು ಶಾಲೆ ತೆಗಿತೀನಿ. ಎಲ್ಲರ ಕನ್ನಡ ಶಾಲೆ ಇದು ಬರಲಿಲ್ಲ. ಕೆಲವೊಂದು ಮಂದಿಗೆ ಕರ್ನಾಟಕದಾಗ ಮಕ್ಕಳಿಗೆ ಹಿಂದಿ ಬೋರ್ಡ್ ನೋಡೋದು ಟಾಪ್ ಮಾಡ್ಕೋತಾರೆ, ಮರಾಠಿ ಬೋರ್ಡ್ ನೋಡಿದ್ರೆ. ಈಗ ಉರ್ದು ಶಾಲೆ ತೆಗಿತೇನೆ ಅಂದ್ರೆ ಒಬ್ಬರೇ ಕನ್ನಡ ಹೋರಾಟಗಾರ ಎಲ್ಲರೂ ಏನಾರು ಅಂದನೇನು. 100 CBSE ಸ್ಕೂಲ್ ಅಂತ ಯಾರಿಗೆ? ಸಾಬರಿಗೆ 100 CBSE ಸ್ಕೂಲ್ ಸಪ್ರೇಟ್ ಆಗ್ತದೆ. ಸಾಬರು ಓಣ್ಯಾಗ ITI ತೆಗಿತಾನ ತಂದ್ರೆ ಅಲ್ಲೇ ಕಾಪಿ ಮಾಡೋದು, ಪಾಸ್ ಆಗೋದು. ಅಲ್ಲಿಂದ ಮದರಸಾಗಳಿಗೆ ಕಂಪ್ಯೂಟರ್ ಕೊಡ್ತಾರೆ ನಮ್ಮ ಸಿದ್ದರಾಮಯ್ಯನವರು. ಬಾಂಬ್ ಹೆಂಗ್ ತಯಾರು ಮಾಡೋದು, ದೇಶದ್ರೋಹಿ ಕೆಲಸ ಎಲ್ಲಿ ನಡೀತದೆ ಗೊತ್ತದ ನೀ ದೇಶನಾಗ? ಮದರಸಾದಾಗ ಏನು ಕಲಿಸ್ತಾರೆ ಗೊತ್ತದೋ? ಹಿಂದೂಗಳ ಕೂಡ ದೋಸ್ತಿ ಮಾಡಬೇಡ್ರಿ, ಹಿಂದೂಗಳ ಹಬ್ಬಗಳನ್ನ ಆಚರಣೆ ಮಾಡಬೇಡ್ರಿ, ಹಿಂದೂಗಳ ಹೆಣ್ಮಕ್ಕಳನ್ನ ಲವ್ ಜಿಹಾದ್ ಮಾಡ್ರಿ. 2047 ಭಾರತವನ್ನ ಇಸ್ಲಾಂ ರಾಷ್ಟ್ರ ಮಾಡಬೇಕು. ಪಾಕಿಸ್ತಾನದ ಪರವಾಗಿ ಪಾಕಿಸ್ತಾನದ ಜಿಂದಾಬಾದ್ ಅನ್ನುವಂಥ ಶಿಕ್ಷಣ ಕೊಡುವಂಥ ಸಂಸ್ಥೆಗೆ ನಮ್ಮ ಸಿದ್ದರಾಮಯ್ಯನವರು ಕಂಪ್ಯೂಟರ್ ಕೊಡ್ತಾರತ್ತ. ಆ ಹೆಣ್ಮಕ್ಳಿಗೆ ಡಿಶುಮ್ ಮಾಡ್ಲಿಕ್ಕೆ ಕೊಡ್ತಾರತ್ತ. ಮುಲ್ಲಾಗಳಿಗೆ 6,000 ಕೊಡ್ತಾರತ್ತ.